ನಮ್ಮನೆ ಇಲ್ಲೇ 9:30 ಆಗೋಯ್ತು ಗುರು. ಮ್ಯಾಮ್ ನಿಂಗೆ ಏನು ಅನ್ಸುತ್ತೆ ನಾರ್ಮಲ್ ಆಗಿ ಹೇಳು ಮ್ಯಾಮ್. ನಾರ್ಮಲ್ ಈಗ ಸೊ ಇಂಟಿರಿ ಆರ್ಟಿಸ್ಟ್ರಿ. ನಮಸ್ಕಾರ ಕರುನಾಡು, ನಾನು ನಿಮ್ಮ ವಿಲು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಮ್ಮ ಇಂಟೀರಿಯರ್ ಆರ್ಟಿಸ್ಟ್ರಿ ಟೀಮ್ದು ಇವತ್ತು ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ. ಇಲ್ಲೇ ಕೆಂಗೇರಿಯಲ್ಲಿ ಇರೋದು ಆ ಪ್ರಾಜೆಕ್ಟು. ಸೊ ಅಲ್ಲಿಗೆ ಇವಾಗ ಹೊರಡಬೇಕು. 9:30 ಬರೋಕ್ಕೆ ಹೇಳಿದ್ದಾರೆ ಎಲ್ಲ ಟೀಮ್ ಎಲ್ಲ. ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು. ಇನ್ನೊಂದು ಗುಡ್ ನ್ಯೂಸ್ ಇದೆ, ಇನ್ನೊಬ್ರು ಆ್ಯಡ್ ಆಗ್ತಿದ್ದಾರೆ ನನ್ನ ಟೀಮ್ಗೆ. ಅವರು ಯಾರಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಸೊ ಹೇಮಂತ್ಗೆ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಬಿನ್ ಆಲ್ಮೋಸ್ಟ್ ಲೈಕ್ 20 minutes ಐ ಬಿನ್ ವೇಟಿಂಗ್. ಇನ್ನೂ ಬಂದಿಲ್ಲ ಅವನು. ನೋಡೋಣ ಎಷ್ಟು ಗಂಟೆಗೆ ಬರ್ತಾನೋ. 9:30 ನಾವು ಅಲ್ಲಿ ಸೈಟಲ್ಲಿ ಇರಬೇಕಂತ ಹೇಳಿದ್ದೀನಿ. ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ ಇಲ್ಲೇ 9:30 ಆಗೋಯ್ತು. ಇನ್ನೂ ಅಣ್ಣಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮನೆ ಇಲ್ಲೇ 9:30 ಆಗೋಯ್ತು ಗುರು. ಇನ್ನೂ ಅವ್ನು ಬಂದಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಬರ್ತಾನಂತ. ಸೊ ಗೈಸ್, ಇವಾಗ ಟೈಮ್ ಆಲ್ಮೋಸ್ಟ್ 10 o'clock. ಹೇಮಂತ್ಗೆ 9:30 ಬರೋಕ್ಕೆ ಹೇಳಿದ್ದೆ. 10 ಗಂಟೆಗೆ ಬಂದಿದ್ದಾರೆ. ನೋಡಿ ಹೆಂಗೆ ಕುಂತ್ಕೊಂಡಿದ್ದಾರೆ. ಅವ್ರಿಗೆ ಏನೇ ಹೇಳ್ಬೇಕಂದ್ರು ಅರ್ಧ ಗಂಟೆ ಮುಂಚೆ ಹೇಳ್ಬೇಕು. ಇವಾಗ ಸೈಟ್ಗೆ ಹೋಗ್ತಾ ಇದೀವಿ. ಸೈಟ್ಗೆ ಹೋಗಾದ್ಮೇಲೆ ಫರ್ದರ್ ಅಪ್ಡೇಟ್ಸ್ ಕೊಡ್ತೀವಿ. ಸೊ ಗೈಸ್, ಇದೇ ನಮ್ಮ ಸೈಟ್. ಲೊಕೇಶನ್ ರೀಚ್ ಆದ್ವಿ. ನೋಡ್ಬೋದು ನೀವು, ಬಿಲ್ಡಿಂಗ್ ಇನ್ನೂ ಅನ್ಫಿನಿಶ್ಡ್ ಆಗಿದೆ. ಲೈಕ್ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಆಗಿದೆ, ಇನ್ನು ಪೇಂಟಿಂಗ್ ಏನೂ ಆಗಿಲ್ಲ. ಪೇಂಟಿಂಗ್ ಇನ್ನು ಓವರ್ ದ ಪೀರಿಯಡ್ ಆಫ್ ಟೈಮ್ ಮಾಡ್ತಾರೆ. ಸೊ ಇದು ಎಂಟ್ರಿ, ಇದು ಲಿವಿಂಗ್ ರೂಮ್. ಸೊ ಬನ್ನಿ ಜನರೇ, ಇಲ್ಲಿ ನೀವು ನೋಡ್ಬೋದು ಫಾಲ್ ಸೀಲಿಂಗ್ ಚಾನಲ್ಸ್ ಆಲ್ರೆಡಿ ಸ್ಟ್ಯಾಕ್ ಆಗಿದೆ. ಸೊ ಇದು ಕಿಚನ್ ಪಾರ್ಟ್, ಓಪನ್ ಕಿಚನ್. ಆ್ಯಂಡ್ ರೂಮಲ್ಲಿ ಆಲ್ರೆಡಿ ಮಾರ್ಕಿಂಗ್ಸ್ ಮಾಡಿಸಿದ್ದೀವಿ. ಆಲ್ರೆಡಿ ಮಾರ್ಕಿಂಗ್ ಆಗಿದೆ ಫಾಲ್ ಸೀಲಿಂಗ್ ಮಾಡೋದಕ್ಕೆ. ಇಲ್ಲಿ ಪೆರಿಫಿರಿಯಲ್ ಫಾಲ್ ಸೀಲಿಂಗ್ ಬರುತ್ತೆ. ಆ್ಯಂಡ್ ಲಾಸ್ಟಿಗೆ ಬಪ್ಪಲ್ಲಿ ಸೊ ಇದು ಇನ್ನೊಂದು ರೂಮ್. ನೀವು ನೋಡ್ಬೋದು ಹೇಮಂತ್ ಅವ್ರು ಸಹ ಇಲ್ಲೇ ಇದ್ದಾರೆ. ಹಲೋ. ಆ್ಯಂಡ್ ಇಲ್ಲೂ ಸಹ ಫಾಲ್ ಸೀಲಿಂಗ್ ಡ್ರಾಯಿಂಗ್ಸ್ ಮಾಡಿದ್ದೀವಿ. ಇಲ್ಲಿ ಮಾರ್ಕಿಂಗ್ ಸಹ ಇಲ್ಲೂ ಆಗಿದೆ. ನೀವು ನೋಡ್ಬೋದು ಆ ಬ್ಲೂ ಪಾರ್ಟ್ ಏನಿದೆಯಲ್ಲ, ಅದೇ ಮಾರ್ಕಿಂಗ್ಸು. ಸೊ ಗೈಸ್, ಇವತ್ತು ನಮ್ಮ ಜೊತೆ ರೋಹನ್ ಅವರು ಇದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಕೇಳೋಣ. ಸೊ ಈಸ್ ಮಿಸ್ಟರ್ ರೋಹನ್. ನಮಸ್ಕಾರ ಕರುನಾಡು, ನಾನು ಮಿಸ್ಟರ್ ರೋಹನ್. ಸೂಪರ್. ಏನಕ್ಕೆ ರೋಹನ್ ಅವರು ಇದ್ದಾರೆ? ಸೊ ರೋಹನ್ ಅವರು ಕೂಡ ಇವಾಗ ನಮ್ಮ ಟೀಮಿಗೆ ಜಾಯ್ನ್ ಆಗ್ತಿದ್ದಾರೆ. ಅವರು ಕೂಡ ಈವನ್ ಈಸ್ ಲೈಕ್ ಅವ್ರು ಕೂಡ ಕೆಲಸ ಮಾಡ್ತಿದ್ರು ಎಕ್ಸ್ ಕಂಪ್ನಿಯಲ್ಲಿ. ಅಲ್ಲಿ ವರ್ಕ್ ಮಾಡಿ ಅವರು ಹಿಟುಕ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದಾದ ನಂತರ ಇವಾಗ ಬೇರೆಯವ್ರ ಕೈ ಕೆಳಗಿದ್ರೆ ನಮಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈವನ್ ಹೀ ಪ್ಲ್ಯಾನ್ ಟು ಜಾಯಿನ್ ಅಸ್. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಸೊ ಮಿಸ್ಟರ್ ರೋಹನ್, ನಿಮ್ಮ ಅನಿಸಿಕೆ ಹೇಗಿದೆ ಇಂಟೀರಿಯರ್ ಆರ್ಟಿಸ್ಟ್ ಜೊತೆ? ಮ್ಯಾಮ್ ನಿಂಗೆ ಏನು ಅನ್ಸುತ್ತೆ ಹೇಳು ಮ್ಯಾಮ್. ನೀವೇನು ನಾರ್ಮಲ್ ಆಗಿ ಫುಲ್ ಇದಾಗಿ ಹೇಳ್ಬೇಕಂತ ಏನಿಲ್ಲ, ಹೆಂಗ್ರೂ ನಾನು ಎಡಿಟ್ ಮಾಡ್ಕೊತೀನಿ. ಮ್ಯಾಮ್ ನಿಂಗೆ ಏನು ಅನ್ಸುತ್ತೆ ನಾರ್ಮಲ್ ಆಗಿ ಹೇಳು ಮ್ಯಾಮ್. ನಾರ್ಮಲ್ ಆಗಿ ಕೇಳ್ತೀನಿ ಮ್ಯಾಮ್, ಹೆಂಗೆ ಅನ್ನಿಸ್ತಾ ಇತ್ತು ಇವಾಗ ಇಂಟೀರಿಯರ್ ಆರ್ಟಿಸ್ಟ್? ಚೆನ್ನಾಗಿ ಅನ್ನಿಸ್ತಿದೆ. ಚೆನ್ನಾಗಿ ಅನ್ನಿಸ್ತಿದ್ಯಾ? ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಲ್ಲ ಹೊಸದಾಗಿ ಇನ್ನ ಕಲಿಬೋದು, ಇನ್ನ ಎಲ್ಲ ಇದು ಮಾಡೋಣ.
ಸೊ ಬೇರೆಯವ್ರ ಹತ್ರ ಇದು ಮಾಡೋದಕ್ಕಿಂತ ನಾವೇ ಓನಾಗಿ ಮಾಡಿದ್ರೆ ನಮ್ಮದು ಒಂದು ಇದಿರುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ವಿ ಪ್ಲ್ಯಾನ್ ಟು ಮೂವ್ ಇಂಟ್ರಿ ಆರ್ಟಿಸ್ಟ್ರಿ ಇಂಟೀರಿಯರ್ ಆರ್ಟಿಸ್ಟ್ರಿ ಸ್ಟಾರ್ಟ್. ಏನಂತ ಬರೀ ಇಂಟೀರಿಯರ್ ಆರ್ಟಿಸ್ಟ್ರಿ ನೀಟಾಗಿ ಇಂಟಿರಿ ಆರ್ಟಿಸ್ಟ್ರಿ. ಸೊ ಹಾಯ್ ಗೈಸ್, ಸೊ ಇವತ್ತು ನಮ್ಮ ಜೊತೆ ಮಿಸ್ಟರ್ ರೋಹನ್ ಅವರು ಇದ್ದಾರೆ. ಅವರು ಕೂಡ ನಮ್ಮ ಟೀಮ್ ಜೊತೆ ಜಾಯ್ನ್ ಆಗ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಅವ್ರು ಇಷ್ಟು ದಿನ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅವರು ಆ ಕಂಪ್ನಿಯಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇವಾಗ ನಮ್ಮ ಜೊತೆ ಜಾಯ್ನ್ ಆಗಿರೋದಕ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಅವ್ರ ಹತ್ರನೇ ಕೇಳುವ. So hi guys, myself Rohan. So all this while I'd been working in a ex company, so it was all a complete desk job, and I didn't have my own personal space or personal time, and it was like completely a desk job where I couldn't explore more about execution and stuff. So being here along with my friends Vilesh and Hemant, it's a nice experience, so that I can learn new things and explore more stuff as well, like how the market works and the things. I hope so this will be a great journey and we'll be doing new things and exploring new things. Thank you. ಸೊ ಕೇಳಿದ್ರಲ್ಲ ಮಿಸ್ಟರ್ ರೋಹನ್ನ ಅನಿಸಿಕೆ ಹೇಗಿದೆ ಅಂತ. ಪಾಪ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ, ಪರವಾಗಿಲ್ಲ ಬಿಡಿ, ನಾ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡೋಣ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಅವರು ಕೂಡ ನಮ್ಮ ಜರ್ನಿಲಿ ಇರ್ತಾರೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಸೊ ನಮ್ಮ ಜರ್ನಿ ಹೀಗೆ ಪುಷ್ ಆಗ್ತಿರ್ಲಿ, ಯಾವುದೇ ಅಬ್ಸ್ಟ್ರಕ್ಷನ್ ಬಂದರೂ ಅದನ್ನು ಹಂಪ್ ಥರ ಹತ್ತಿಸ್ಕೊಂಡು ಹೋಗೋರೆ. ಕಾರಲ್ಲಿ ಹಂಪ್ ಹತ್ತಿಸ್ದಾಗೆ ಅದನ್ನು ಓವರ್ಕಮ್ ಮಾಡ್ಕೊಂಡು ಪುಷ್ ಮಾಡೋಣ. ಸೊ ಅಷ್ಟೇ. ಸೊ ಇನ್ನು ಸೈಟ್ ಬಗ್ಗೆ ಅಪ್ಡೇಟ್ಸ್ ಆಮೇಲೆ ಕೊಡ್ತೀನಿ, ಮುಂದೆ ಸಿಗೋಣ. Jai Shri Ram.